ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಾನೀಗ ಎಲ್ಲಿದ್ದೀನಿ ಗೊತ್ತಾ? ವಿರಾಜಪೇಟೆ ನಗರದ ಸಮೀಪ ಇರತಕ್ಕಂಥ ನಿಸರ್ಗ ಲೇಔಟ್ ಬಳಿ ಇದ್ದೀನಿ. ಇದು ವಿರಾಜಪೇಟೆ ಮತ್ತು ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಒಂದು ಸೆಲ್ಟರ್, ಅಂದರೆ ಬಸ್ ತಂಗುದಾಣ. ವಿಶೇಷವಾದಂಥ ರೀತಿಯಲ್ಲಿ ಈ ಕ್ಷೇತ್ರದ ಶಾಸಕರು ಈ ಭಾಗಕ್ಕೆ ಒಂದು ಬಸ್ ಸೆಲ್ಟರನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಬೇಸಿಕ್ ನೀಡ್ ಏನು ಬೇಕು ಜನರಿಗೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಏನು ತಂಗುದಾಣ ಇದೆ, ಅತ್ಯಂತ ಸುಂದರವಾಗಿ ಕೆಲಸಗಳು ನಡೀತಾ ಇದೆ. ಇನ್ನೂ ಪೂರ್ಣಗೊಂಡಿಲ್ಲ. ವಿದ್ಯುತ್ ಲೈಟ್ಗಳು ಎಲ್ಲವಿದೆ, ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಈ ಒಂದು ಆಲೋಚನೆ ಯಾಕೆ ಬಂತು, ಈ ಒಂದು ಪ್ರಪೋಸಲ್ನ ಯಾರು ಇಟ್ಟರು, ಶಾಸಕರು ಇಲ್ಲಿಗೆ ಯಾಕೆ ಒಂದು ಸೆಲ್ಟರ್ನ ಕೊಟ್ಟರು, ಅದನ್ನು ಕೂಡ ಇಲ್ಲಿಯ ಸಾರ್ವಜನಿಕರನ್ನ ತಿಳಿಸಿ ಅವ್ರ ಹತ್ರ ಮಾಹಿತಿ ತಗೊಂಡು ನಿಮಗೊಂದು ತಿಳಿಸ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡ್ತೀನಿ. ಬನ್ನಿ, ಈ ಸೆಲ್ಟರ್ ಯಾವ ಪ್ರಮಾಣದಲ್ಲಿದೆ, ಯಾವ ರೀತಿ ಕಟ್ಟಲಾಗಿದೆ ಅದನ್ನು ತೋರಿಸ್ತೀನಿ. ಜೊತೆಗೆ ಇಲ್ಲಿಯ ಸಾರ್ವಜನಿಕರನ್ನು ಕೂಡ ನಾನು ಮಾತಾಡಿಸಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನನೂ ಕೂಡ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಕಾಣತಂಡ ಬೀನಾ ಜಗದೀಶ್ ಅವರಿದ್ದಾರೆ. ಇಲ್ಲಿಯ ಒಂದು ಏನು ನಿಸರ್ಗ ಬಡಾವಣೆಯಲ್ಲಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಸಮಾಜ ಸೇವಕರಾಗಿ ಹಲವು ಸಂಘ ಸಂಸ್ಥೆಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಜೊತೆಗೆ ಈ ಒಂದು ಸೆಲ್ಟರ್ ಯಾವ ರೀತಿ ಇಲ್ಲಿಗೆ ಬಂತು, ಇದಕ್ಕೆ ಪೂರಕವಾದಂಥ ಸಪೋರ್ಟ್ ಯಾವ ರೀತಿ ಆಯಿತು ಅನ್ನೋದನ್ನು ಇವರನ್ನು ತಿಳ್ಕೊತಕ್ಕಂಥ ಪ್ರಯತ್ನ ಮಾಡೋಣ. ಮೇಡಮ್, ತಾವು ಈ ಒಂದು ಲೇಔಟ್ನ ಭಾಗದಲ್ಲಿ ವಾಸವಿದ್ದು ಮೇಡಮ್, ಇಂಥ ಒಂದು ಅತ್ಯಾಧುನಿಕ ಸೆಲ್ಟರ್ ಬರಲಿಕ್ಕೆ ಯಾರು ಮೂಲ ಕಾರಣ ಆದರು? ಇದಕ್ಕೆ ಮೂಲ ಕಾರಣ ನಮ್ಮ ಶಾಸಕರೇ. ಯಾಕೆಂತ ಹೇಳಿದರೆ, ಈ ಕಾಣ್ತಂಡ ಜಗದೀಶ್ ಅವರಿದ್ದಾರಲ್ಲ, ಅವರು ಹೋಗಿ ಒಂದು ಮನವಿನ ಮಾಡಿದರು ಶಾಸಕರ ಹತ್ರ. ಈ ಥರ ನಮ್ಮ ಏರಿಯಾದಲ್ಲಿ ಒಂದು 200ಕ್ಕೂ ಹೆಚ್ಚು ಫ್ಯಾಮಿಲಿ ವಾಸವಿದ್ದಾರೆ. ಮತ್ತು ಮಕ್ಕಳು ಅಷ್ಟೇ, ಒಂದು 50ರಿಂದ 60 ಮಕ್ಕಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ಅದಕ್ಕಾಗಿ ನಮಗೆ ಒಂದು ಇದು ಬೇಕಿತ್ತು ಒಂದು ಶೆಲ್ಟ್ರ್. ಅದಕ್ಕಾಗಿ ಜಗದೀಶ್ ಅವರು ಹೋಗಿ ಶಾಸಕರನ್ನ ಮೀಟ್ ಮಾಡಿ ಮಾತಾಡಬೇಕಾದ್ರೆ ಒಂದು 10 ದಿನದಲ್ಲಿ ಇದನ್ನು ಸ್ಯಾಂಕ್ಷನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮಾತಿಗೆ ಅಷ್ಟೊಂದು ಗೌರವ ಕೊಟ್ಟಿದ್ದಾರೆ, ತುಂಬಾ ಗೌರವ ಕೊಟ್ಟಿದ್ದಾರೆ. ಮೇಡಮ್, ಈ ಒಂದು ಸೆಲ್ಟರ್ ತಮ್ಮ ಭಾಗದಲ್ಲಿ ಬಂದಿದೆ, ಯಾವ ರೀತಿ ಇಲ್ಲಿ ಇದು ನಿರ್ಮಾಣ ಆಗಿದೆ ಮೇಡಮ್? ಇನ್ನು ಕೆಲವು ದಿನ ಬೇಕು. ಹೌದು, ಇನ್ನೊಂದು ವಾರದಲ್ಲಿ ಮಾಡ್ಬೋದು. ಓಪನಿಂಗ್ ಏನಾದರೂ ಸಂಪೂರ್ಣ ಆಗಿ ಫಿನಿಶ್ ಆಗ್ಬೋದು. ಇದು ಒಂದು ಹೇಳಿದ್ರೆ ಮಕ್ಕಳಿಗೆ ತುಂಬ ಯೂಸ್ಫುಲ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಮಕ್ಕಳೇ ಒಂದು 10 ಇಯರ್ಸಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. 10 ಇಯರ್ಸಿಂದ ಒಂದು ತುಂಬ ಕಷ್ಟ ಆಗ್ತಾಯಿತ್ತು, ಮಳೆ ಬರಲಿ ಬಿಸಿಲು ಬರಲಿ. ಅದು ಅಲ್ಲದೆ ಈಗ ಒಂದು ಕಾಮನ್ ಪೀಪಲ್ಗೆ, ಒಂದು ವೆಹಿಕಲ್ ಇಲ್ಲದವರಿಗೆ ಬಸ್ ನಿಲ್ಸಲ್ಲ ಇಲ್ಲಿ. ಒಂದು ನಾವು ಕಾವೇರಿ ಕಾಲೇಜ್ ಹತ್ರ ಹೋಗಬೇಕು, ಇಲ್ಲ ಮೇಲ್ಗಡೆ ಪಂಜರಪೇಟೆ ಹತ್ರ ಹೋಗಬೇಕು, ಬಸ್ ನಿಲ್ಸಲ್ಲ. ಬಸ್ ಸ್ಟಾಪ್ ಇಲ್ಲ ಅಂತ ಹೇಳ್ಕೊಂಡು ಬಸ್ ನಿಲ್ಲಿಸ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಈ ಒಂದು ಬಸ್ ಸ್ಟಾಪ್ ಬಂದಿದ್ದು ತುಂಬ ಯೂಸ್ಫುಲ್ ಆಗಿದೆ ಆ್ಯಕ್ಚುಲಿ. ಮೇಡಮ್, ಒಂದು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅನ್ಬೋದು. ಬೇರೆ ಸಿಟಿಗೆಲ್ಲ ಹೋಲಿಸ್ತಾರೆ ಆ ಪ್ರಮಾಣದಲ್ಲಿ ಇದು ಅಂದರೆ ಹಳೆ ಕಾಲದ ಥರ ಬಸ್ ಸ್ಟಾಪ್ ಥರ ಇಲ್ಲ. ಬೆಂಗಳೂರು ಮೈಸೂರಿನಲ್ಲಿ ಯಾವ ಥರ ಇದೆ, ತುಂಬ ಹೈಟೆಕ್ ಆಗಿ ಮಾಡಿದ್ದಾರೆ. ಇವಾಗ ತುಂಬಾ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಇದು
ಹೌದು, ತುಂಬಾ ಸೀಟಿಂಗ್ಸ್ ಎಲ್ಲ ನೀವು ನೋಡಿರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಚೆನ್ನಾಗಿದೆ. ಇಲ್ಲಿ ಜಗದೀಶ್ ಅವರ ಒಂದು ಪ್ರಯತ್ನ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಹೌದು ಹೌದು. ಈಗ ಇಲ್ಲಿಯ ಸಾರ್ವಜನಿಕರಿಗೆ ಭಾಳ ಯೂಸ್ಫುಲ್ ಆಗ್ಬೋದಾ ಮೇಡಮ್? ತುಂಬಾ ಖಂಡಿತವಾಗಿ ನೀವು ಯಾರನ್ನ ಬೇಕಾದರೂ ಕೇಳ್ಬೋದು. ಆ್ಯಕ್ಚುಲಿ ಅದೇ ನಾನು ಹೇಳ್ದೆ ಅಲ್ಲ, ನಮಗೆ ಇಲ್ಲಿ ಬಸ್ ನಿಲ್ಲಿಸ್ತಾ ಇರಲಿಲ್ಲ. ಫಸ್ಟ್ ಮೇಯ್ನ್ಲಿ ಬಸ್ ನಿಲ್ಲಿಸ್ತಾ ಇರಲಿಲ್ಲ. ಇವಾಗ ಒಂದು ಬಸ್ ಸ್ಟಾಪ್ ಆದಮೇಲೆ ಇದೊಂದು ಸ್ಟಾಪ್ ಅಂತಾನೆ ಹೇಳ್ಬೋದು ನಾವು. ಈಗ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಅಂತೇಳಿ ಈ ಕ್ಷೇತ್ರದ ಶಾಸಕ ಪೊನ್ನಣ್ಣ ಅವ್ರಿಗೆ ಹೇಳ್ತಾರೆ, ನೀವೇನು ಹೇಳ್ತೀರಾ? ನಾನು ಹೇಳಿದ್ದೀನಿ ಆಲ್ರೆಡಿ, ಇಂಥ ಒಂದು ಶಾಸಕರು ನಮಗೆ ಇದುವರೆಗೆ ಸಿಗಲಿಲ್ಲ, ಇನ್ನು ಮುಂದೆ ಸಿಗೋದು ಇಲ್ಲ. ಇಂಥ ಒಂದು ಶಾಸಕರು ನಮ್ಮ ಒಂದು ಕೊಡಗು ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಒಂದು ಹೆಮ್ಮೆಯ ವಿಷಯ. ಇದು ತುಂಬಾ ಖುಷಿ ಆಗ್ತದೆ. ಎಲ್ರಿಗೂ ಸ್ಪಂದಿಸ್ತಾರೆ. ಅದೇ ಅವರು ತುಂಬಾ ಎಲ್ರಿಗೂ ಸ್ಪಂದಿಸ್ತಾರೆ, ತುಂಬಾ ತಾಳ್ಮೆಯಿಂದ ಕೇಳ್ತಾರೆ. ಮತ್ತೆ ಹಿರಿಯರು ಕಿರಿಯರು ಅಂತ ಹೇಳೋ ಒಂದು ಭಾವನೆ ಇಲ್ಲ, ಒಂದು ಚೆನ್ನಾಗಿ ಸ್ಪಂದಿಸ್ತಾರೆ. ಅವರು ಎಲ್ಲರಿಗೂ ಕೂಡ ಬೆರೀತಾರೆ. ಏನೇ ಒಂದು ಹೋಗಿ ನೀವು ಹೇಳಿದ್ರೆ ನಿಮ್ಮ ಕಷ್ಟನ ಚೆನ್ನಾಗಿ ಕೇಳ್ತಾರೆ ಅವರು. ಆ ರೀತಿಯಲ್ಲಿ ಸ್ಪಂದನೆ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಹ್ಯಾಪಿ ಇದ್ದೀರಿ? ತುಂಬಾ ಖುಷಿಯಾಗಿದ್ದೀವಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.